ಮೇಡಮ್ ನಮಸ್ಕಾರ. ನಮಸ್ತೆ ಸರ್, ನಮ್ಮ ಹೆಸರು ತ್ರಿವೇಣಿ ಅಂತ. ಓಕೆ ಮೇಡಮ್. ನಾವು ಚಿತ್ರದುರ್ಗದಿಂದ ಬಂದಿರೋದು. ಓಕೆ. ನಾವು ಬಂದು ಇದು ನನಗೆ ಏನಪ್ಪಾ ಅಂದ್ರೆ ಬೋನ್ಸ್ ಇತ್ತು ಸರ್. ಬೋನ್ಸ್ ಅಂದ್ರೆ ರೊಮ್ಯಾಟಿಕ್ ಆರ್ಥೆಟಿಕ್ಸ್ ಅಂತ ಅದಿತ್ತು ಸರ್. ಇಲ್ಲಿ ಮೆಡ್ಜನ್ ಹಾಸ್ಪಿಟ್ಲಾಗ ಒಂದು 10 ವರ್ಷಗಟ್ಟಲೆ ನಮ್ಮ ತಂಗಿ ನಾವು ಎಲ್ಲ ಜೊತೆಗಿದ್ದೀವಿ ಸರ್. ಅವರೆಲ್ಲ ತೋರಿಸಿದ್ರು, ಕಡಿಮೆ ಆಗ್ಲಿಲ್ಲ. ಮತ್ತೆ ಅಲ್ಲಿ ಹೋದ ಸ್ಟಾರ್ಟ್ ಆಯ್ತು. ಅದು ಮೆಡಿಸಿನ್ ಏನಪ್ಪಾ ಅಂದ್ರೆ ಆಯುರ್ವೇದಿಕ್ ಈಗಿನ ದೊಡ್ಡದು ಯಾವ್ದಿಲ್ಲ. ಆ ಇಂಗ್ಲಿಷ್ ಮೆಡಿಸಿನ್ ಅಂತ ಅಂದ್ರೆ ಏನೋ ಅವಾಗ ಪೈನ್ ಮಾತ್ರ ಕಡಿಮೆ ಆಗುತ್ತೆ ಅಷ್ಟೇ, ಮೆಡಿಸಿನ್ ಇರತಕ್ಕ. ಆಮೇಲೆ ಅದೇ ಮಾಮೂಲಿ ಕಂಟಿನ್ಯೂ. ಇದು ಹಂಗಲ್ಲ ಸರ್, ಆಯುರ್ವೇದಿಕ್ ಅಂದ್ರೆ ಆ ಸೈಡ್ ಎಫೆಕ್ಟ್ ಇರಲ್ಲ. ಅದೇನೆ ಕ್ಲಿಯರ್ ಆಗುತ್ತೆ ಸರ್, ನೋವು ನಿವಾರಣೆ ಆಗುತ್ತೆ. ಮತ್ತೆ ಸರ್ ಇದು ನನಗೆ ಹೆಂಗಾಗಿತ್ತಪ್ಪ ಅಂದ್ರೆ 1 ತಿಂಗಳು ಬೇರೆ ಇದೇ ಆಯುರ್ವೇದಿಕ್ ಇದು ಸರ್. ಆಯುರ್ವೇದಿಕ್ ನಾಗ ಯೂಟ್ಯೂಬ್ ಅಲ್ಲಿ ಒಂದು ನೋಡ್ದೆ ಸರ್. ಅದು 1 ತಿಂಗಳು ಆಲ್ರೆಡಿ ತಗೊಂಡ್ಮೇಲೆ ಇದು ಕುತ್ಕೊಳಕ್ಕೆ ಎದ್ದಳಕ್ ಬರಲ್ಲ ಅಂತ ಬರ್ತೇನ್ರಿ ಮೇಡಮ್ ಎಲ್ಲ ಕೇಳಿ ಸರ್ಚ್ ಮಾಡಿ ತಗೊಂಡೆ. ಅಲ್ಲಿಗೆ ಬುಕ್ ಮಾಡ್ಕೊಂಡು ತಗೊಂಡ್ಮೇಲೆ ಸರ್ ಕ್ಲಿಯರ್ ಆಗ್ಲಿಲ್ಲ. ಮತ್ತೆ ತಿಂಗಳಿಗೆ ಬಂತು. ಇವ್ರಿಗೆ ಯಾಕೆ ದುಡ್ಡು ಇಡ್ಬೇಕಂತೇಳಿ ಯೂಟ್ಯೂಬ್ ಅಲ್ಲಿ ನಿಮ್ಮದ್ ಬಂದ್ ಸರ್. ಸುಮ್ನೆ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡೆ, ಯೂಟ್ಯೂಬ್ ಅಲ್ಲಿ ನಿಮ್ಮದ್ ಬಂದ್ ಸರ್. ಬಂದ್ಮೇಲೆ ನೋಡ್ದೆ, ಅವಾಗ ತಕ್ಷಣ ಕಾಲ್ ಮಾಡಿದೆ. ಮೇಡಮ್ ಅವ್ರು ಅಟೆಂಡ್ ಆದ್ರು. ಮೇಡಮ್ ಇವತ್ತು ಬರ್ಬೋದಾಗ ಅಂತಂದೆ. ಆಲೆ ಬೆಳಗ್ಗೆನೆ ಇಲ್ಲ, ಒಂದು ದಿನ ಮುಂಚೆ ಅಪಾಯಿಂಟ್ಮೆಂಟ್ ಆಗಬೇಕು, ಅವಾಗ ಬರ್ರಿ, ಇನ್ನೊಂದು ದಿವಸ ಬರ್ರಿ ಅಂತ ಹೇಳಿದ್ರು. ಆಯ್ತಂತ ಬಂದೆ ಸರ್. ನನಗೇನು ಇಲ್ಲಿ ಬಸ್ ಇಳಿದಿದ್ದೀನಿ. ಇಳಿದ್ರೆ ಅಲ್ಲಿ ಬಸ್ ಸ್ಟಾಪಿಗೆ ಬರೋದು ಒಂದು ಹೆಜ್ಜೆ ನಿಧಾನ ಸ್ಲೋ ನಡ್ಕೊ ಬರ್ತಿದ್ದೀನಿ. ಅಲ್ಲಿಗೆ ಆಟ ಆಡ್ತಕ್ಕೂ ಬರಕ್ ಆಗ್ತಿಲ್ಲ. ಆಟಕ್ಕೆ ಬಂದು ಸೀದಾ ನಾನು ಬಂದು ಇಲ್ಲಿಗೆ 60 ರೂಪಾಯಿ ಕೊಟ್ಟು ಬಂದೆ ಸರ್. ಆಟ ಎತ್ತಕ್ಕೂ ನನಗೆ ಪರಿಸ್ಥಿತಿ ಇಲ್ಲ, ಆಗಿಲ್ಲ. ಯಾರ ಬಂದು ಈ ಕೈ ಹಿಡಿದು ಎನಿಸಿದ್ರು. ಅವಾಗ ಎತ್ಕೊಂಡು ಬಂದೆ. ಮೇಡಮ್ ಬಂದು ಕ್ಯಾಚ್ ಮಾಡಿದ್ರು ನಮ್ಮನ್ನ. ಬರ್ಬೇಕಾದ್ರೆ ಯಾವ ತರ ಇತ್ತು, ಹೋಗ್ಬೇಕಾದ್ರೆ ಸ್ಟ್ರೈಟ್ ನಾನು ಒಬ್ಬಳೆ ನಡ್ಕೊಂಡು ಹೋದೆ. ರಿಲ್ಯಾಕ್ಸ್ ಅನಿಸ್ತು.